ಈ ಹಾಡುಗಳನ್ನು ನೋಡಿ. ನೀವೊಂದು ವಿಷಯ ಗಮನಿಸಿದ್ರಾ? ಈ ಎಲ್ಲಾ ಜನಪ್ರಿಯ ಹಾಡುಗಳಲ್ಲಿ ಒಂದೂ ಕೂಡ ಕನ್ನಡದ್ದಲ್ಲ. ಇನ್ನು ಈ ಮೂವೀಸ್ಗಳನ್ನು ನೋಡಿ. ಇದು 2022ರ ನಂತರ ಬಿಡುಗಡೆಯಾದ ಟಾಪ್ ಮೂವೀಸ್. ಆದರೆ ಇದರಲ್ಲಿ ಯಾವುದೂ ಸ್ಯಾಂಡಲ್ವುಡ್ನದಲ್ಲ. KGF, ಕಾಂತಾರ, ಚಾರ್ಲಿ 777 ಇದಾದ ಮೇಲೆ ಬಿಡುಗಡೆಯಾದ ಯಾವುದೇ ಕನ್ನಡ ಮೂವಿಯು 100 ಕೋಟಿಯ ಮೇಲೆ ಕಲೆಕ್ಷನ್ ಮಾಡಿಲ್ಲ. 2024ರಲ್ಲಿ ಟಾಪ್ 30 ಇಂಡಿಯನ್ ಮೂವೀಸ್ನಲ್ಲಿ ಕನ್ನಡದ ಒಂದು ಮೂವಿ ಕೂಡ ಇಲ್ಲ. ಒಂದು ಕಾಲದಲ್ಲಿ 8ರಿಂದ 9% ಮಾರ್ಕೆಟ್ ಶೇರ್ ಹೊಂದಿದ್ದ ಸ್ಯಾಂಡಲ್ವುಡ್ ಇಂದು ಕೇವಲ 2%ಗೆ ಕುಸಿದಿದೆ. ಇದಕ್ಕೆ ಮುಖ್ಯ ಕಾರಣ ಏನು? ಯಾಕೆ ಹೀಗಾಯಿತು? ಈ ವಿಡಿಯೋದಲ್ಲಿ ನೋಡೋಣ. ಈ ಲಿಸ್ಟ್ನ ನೋಡಿ. 2023ರಿಂದ 2025ರವರೆಗೆ ಕನ್ನಡದ ಒಂದೇ ಒಂದು ಮೂವಿಯು 60 ಕೋಟಿ ಕಲೆಕ್ಷನ್ ಮಾಡಿಲ್ಲ. ಅಷ್ಟೇ ಅಲ್ಲ, IMDb ಹೈಯೆಸ್ಟ್ ಗ್ರಾಸಿಂಗ್ ಇಂಡಿಯನ್ ಮೂವೀಸ್ ಲಿಸ್ಟ್ನಲ್ಲಿ ಟಾಪ್ 30 ಮೂವೀಸ್ನಲ್ಲಿ ಕನ್ನಡದಿಂದ ಬಂದಿದ್ದಷ್ಟು 0. ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಕಂಟೆಂಟ್ ಇರುವಂತ ಯಾವುದೇ ಮೂವೀಸ್ಗಳನ್ನ ತಗೋತಿರ್ಲಿಲ್ಲ. ರೀಸೆಂಟ್ ಆಗಿ ಅಷ್ಟೇ ಐ ಥಿಂಕ್ ಬಗೀರನ ತಗೊಂಡಿದ್ದಾರೆ ರೀಸೆಂಟ್ ಆಗಿ. ಅದು ಬಿಡುಗಡೆಯಾದದ್ದು ಯಾವಾಗ? 2024ರಲ್ಲಿ. ಕೆಲವು ಬರೀ ಜಸ್ಟ್ ಬೆರಳೆಣಿಕೆಯಷ್ಟು ಮೂವೀಸ್ಗಳನ್ನ ಮಾತ್ರ ತಗೊಂಡಿದ್ದಾರೆ. ಅದೇ ನೀವು ಹಿಂದಿ, ತಮಿಳ್, ತೆಲುಗು ಈ ಮೂವೀಸನ್ನ ನೆಟ್ಫ್ಲಿಕ್ಸ್ ಅಲ್ಲಿ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಹಲವಾರು ಮೂವೀಸ್ ಸಿಗುತ್ತದೆ. ನಾವು ಹೀಗೆ ಕನ್ನಡ ಇಂಡಸ್ಟ್ರಿಯ ಡೌನ್ಫಾಲ್ ನೋಡುವಾಗ ಬೇರೆ ಇಂಡಸ್ಟ್ರಿ ಗ್ಲೋಬಲೈಸೇಷನ್ ಮಾಡ್ತಾ ಇದೆ, ಪ್ಯಾನ್ ಇಂಡಿಯಾ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡ್ತಾ ಇದೆ. ಹಾಗಂತ ಕನ್ನಡದಲ್ಲಿ ಕಂಟೆಂಟ್ ಇಲ್ವಾ? ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮಾಡಿದ ಕೆಲವೊಂದು ಸಾಧನೆಗಳನ್ನು ನೋಡಿ. ಭಾರತದ ಮೊಟ್ಟ ಮೊದಲು ನೀರಿನೊಳಗೆ ಚಿತ್ರೀಕರಿಸಿದ ಚಿತ್ರ ಒಂದು ಮುತ್ತಿನ ಕತೆ, ಡೈರೆಕ್ಟೆಡ್ ಬೈ ಶಂಕರ್ ನಾಗ್. ಭಾರತದ ಮೊದಲ ರೋಬೋಟ್ ಮೂವಿ ಹಾಲಿವುಡ್, ಕೇವಲ 48 ಗಂಟೆಯಲ್ಲಿ ಚಿತ್ರೀಕರಿಸಿದ ಚಿತ್ರ. ಇದು ಸಾಧ್ಯ. ಭಾರತದ ಮೊದಲ ರಿವರ್ಸ್ ಸ್ಕ್ರೀನ್ ಪ್ಲೇ ಮೂವಿ ಎ, ಡೈರೆಕ್ಟೆಡ್ ಬೈ ಉಪೇಂದ್ರ. 650 ಬಾರಿ ರಿಲೀಸ್ ಆದ ವಿಶ್ವದ ಏಕೈಕ ಚಿತ್ರ ಓಂ, ಅಗೇನ್ ಡೈರೆಕ್ಟೆಡ್ ಬೈ ಉಪೇಂದ್ರ. ಭಾರತದ ಮೊದಲ ಸ್ಲೋ ಮೋಷನ್ ಸಾಂಗ್ ಬಳಸಿದ ಸಿನಿಮಾ 1972ರಲ್ಲಿ ಬಿಡುಗಡೆಯಾದ ನಾಗರಹಾವು. ಬಾರೇ ಬಾರೇ ಚಂದದ ಚೆಲುವಿನ. ಇನ್ನೂ ಹಲವಾರು ಸಾಧನೆಗಳು. ಆ ಕಾಲಘಟ್ಟಕ್ಕೆ ಇಷ್ಟೊಂದು ಸಾಧನೆ ಮಾಡಿದ ಕನ್ನಡ ಇಂಡಸ್ಟ್ರಿ ಇವತ್ತು ಯಾಕೆ ಹೀಗೆ ಸ್ಟ್ರಗಲ್ ಮಾಡ್ತಾ ಇದೆ? ಇದಕ್ಕೆಲ್ಲ ನಾವು ಕಾರಣ ಹುಡುಕುತ್ತಾ ಹೊರಟ್ರೆ ನಮಗೆ ಸಾಕಷ್ಟು ಕಾರಣಗಳು ಸಿಗುತ್ತೆ. ಮೊದಲಿಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳು ಕಡಿಮೆಯಾದದು ಒಂದು ಸಮಸ್ಯೆ. KGF ಮೊದಲು ಕನ್ನಡ ಪ್ರೊಡ್ಯೂಸರ್ಸ್ ದೊಡ್ಡ ಬಜೆಟ್ ಸಿನಿಮಾದಲ್ಲಿ ಹೂಡಿಕೆ ಮಾಡೋದಿಲ್ಲ. ಆದರೆ ಇದು ಮುಖ್ಯ ಸಮಸ್ಯೆ ಅಲ್ಲ, ಯಾಕಂದರೆ ಮಲಯಾಳಂ ಇಂಡಸ್ಟ್ರಿ ಕೂಡ ಲೋ ಬಜೆಟ್ ಮೂವೀಸ್ ಮಾಡಿತ್ತು. ಆದರೂ ಕಂಟೆಂಟ್ ಕ್ವಾಲಿಟಿ ಒಳ್ಳೆಯದಾಗಿದ್ದರಿಂದ ಇಂಡಸ್ಟ್ರಿ ಗ್ರೋ ಆಯಿತು. ಎರಡನೇದಾಗಿ, ನಾವು ಬಹಳಷ್ಟು ಚಿತ್ರಗಳನ್ನು ತಮಿಳು, ತೆಲುಗು, ಮಲಯಾಳಂನಿಂದ ರೀಮೇಕ್ ಮಾಡಿದ್ವಿ. ಈವರೆಗೆ ಕನ್ನಡದಲ್ಲಿ ಒಟ್ಟು ತೆಲುಗುವಿನ 117 ಸಿನಿಮಾಗಳು ರೀಮೇಕ್ ಆಗಿದೆ, ತಮಿಳಿನ 215 ಸಿನಿಮಾಗಳು ರೀಮೇಕ್ ಆಗಿವೆ ಹಾಗೂ ಹಿಂದಿಯ 58 ಸಿನಿಮಾಗಳು ರೀಮೇಕ್ ಆಗಿವೆ. ಇದರಿಂದ ನಮ್ಮ ಆದ್ಯತೆ ಕನ್ನಡಕ್ಕೆ ಹೊಂದಾಣಿಕೆಯಾಗುವ ಕಥೆಗಳನ್ನು ಹುಡುಕುವುದಕ್ಕಿಂತ ರೀಮೇಕ್ ಸಿನಿಮಾ ಮಾಡಲು ಆದಷ್ಟು ಸುಲಭವಾಯಿತು. ಆದರೆ ಇದು ಕೂಡ ಸ್ಯಾಂಡಲ್ವುಡ್ ಡೌನ್ ಆಗೋಕೆ ರೀಸನ್ ಅಲ್ಲ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಕೂಡ ರೀಮೇಕ್ ಸಿನಿಮಾಗಳು ಯಶಸ್ವಿ ಆಗಿದ್ದವು. ಮೂರನೇದಾಗಿ, ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಮಾರ್ಕೆಟ್ ಮಾಡೋದು ತಡ ಆಗ್ಬಿಡ್ತು. KGF ನಂತರ ಕನ್ನಡ ಮೂವೀಸ್ ಪ್ಯಾನ್ ಇಂಡಿಯಾ ರಿಲೀಸ್ ಆಗೋಕೆ ಕಾಮನ್ ಆಯ್ತು. ಆದರೆ ಅದಕ್ಕಿಂತ ಮುಂಚೆ ಬೇರೆ ಇಂಡಸ್ಟ್ರಿಯವರು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮೂವೀಸ್ ಗಳನ್ನ ಬಿಡುಗಡೆ ಮಾಡ್ತಾ ಇದ್ರು. ಇದು ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಾಗಿರ್ಬೋದು. ಇದರ ಬಗ್ಗೆ ಹಲವಾರು ವಿಡಿಯೋಸ್ಗಳಲ್ಲಿ ಹಲವಾರು ಜನ ಮಾತಾಡಿರ್ತಾರೆ. ಆದರೆ ಇದೆಲ್ಲಕ್ಕಿಂತ ಮುಖ್ಯವಾದ ರೀಸನ್ ಒಂದಿದೆ, ಡಬ್ಬಿಂಗ್ ಬ್ಯಾನ್. ಡಬ್ಬಿಂಗ್ ವಿರುದ್ಧ ಇಡೀ ಕನ್ನಡ ಚಲನಚಿತ್ರರಂಗ ಸಿಡಿದೆದ್ದಿದೆ. ಬಹುತೇಕ ನಿರ್ಮಾಪಕರು ಮತ್ತು ವಿತರಕರು, ಚಲನಚಿತ್ರ ವಾಣಿಜ್ಯ ಮಂಡಳಿ ಹೊರತುಪಡಿಸಿದ ಬಹುತೇಕ ಕಲಾವಿದರು ಆಗ ನಿರ್ದೇಶಕರು ಇವತ್ತಿನ ಡಬ್ಬಿಂಗ್ ಭೂತದ ವಿರುದ್ಧ ಒಗ್ಗಟ್ಟಾಗಿ ಡಬ್ಬಿಂಗ್ ಪರವಾಗಿ ಮಾತನಾಡಿದ ಸಾಹಿತಿ ಚಂದ್ರಶೇಖರ್ ಕಂಬಾರ್ ವಿರುದ್ಧ ನಟ ಪ್ರೇಮ್ ಕಿಡಿಕಾರಿದ್ದಾರೆ. ನಾಚಿಕೆ ಆಗಲ್ವಾ ನಿಮಗೆ ಅಂತ ಕೇಳಿ? ಗ್ರೌಂಡ್ ಫುಲ್ ಆದ್ರೆ ಜನ ಅಂತಲ್ಲ, 5 ಜನ ಬಂದು ಜನನೇ. ಈಗ ಅವನು ನಾನು ಡಬ್ಬಿಂಗ್ ಪರವಾಗೇ ಇದ್ದೀನಿ, ಕೊನೆ ಉದ್ಯೋಗ ಹೋರಾಡ್ತೀನಿ, ಡಬ್ಬಿಂಗ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ಸರ್. ನಮ್ಮ ಸಂಸ್ಕೃತಿ ಹಾಳಾಗುತ್ತದೆ, ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಒಡಿಮಗ ಅಂತ ಹೋರಾಡಿ ಬನ್ನಿ, ಬೀದಿಗಿಳಿರಿ. ಈ ರಾಜ್ಯದಲ್ಲಿ
ಮತ್ತೊಮ್ಮೆ 50 ವರ್ಷಗಳ ನಂತರ ಮತ್ತೊಮ್ಮೆ ಡಬ್ಬಿಂಗ್ ವಿರುದ್ಧ ಕೆಳಗಿಳಿದಿದ್ದೇವೆ. ನೀವು 2014-15ರಲ್ಲಿ ಕನ್ನಡ ಆಕ್ಟರ್ಸ್, ಡೈರೆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಇವರೆಲ್ಲ ಸೇರಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದನ್ನ ನೋಡಿರಬಹುದು. ಇದೆಲ್ಲ ಶುರುವಾಗಿದ್ದು 1960ರಲ್ಲಿ. ಕನ್ನಡ ಸಿನಿಮಾ ಇಂಡಸ್ಟ್ರಿ ತನ್ನ ಅಳಿವಿನಂಚಿನಲ್ಲಿತ್ತು. ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಡಬ್ಬಿಂಗ್ ವಿರುದ್ಧ ಪ್ರತಿಭಟನೆ ಮಾಡಿ ಕರ್ನಾಟಕದಲ್ಲಿ ಡಬ್ಬಿಂಗ್ ಚಿತ್ರ ಬಿಡುಗಡೆಯಾಗುವುದನ್ನು ನಿಲ್ಲಿಸುತ್ತಾರೆ. ನಂತರ 56 ವರ್ಷಗಳ ಬಳಿಕ ಚಿತ್ರರಂಗದಲ್ಲಿ ಡಬ್ಬಿಂಗ್ ಬೇಕೋ ಬೇಡವೋ ಎಂಬ ಚರ್ಚೆ ಶುರುವಾಗುತ್ತದೆ. ಆದರೆ ಬೇರೆ ಭಾಷೆಯಲ್ಲಿ ಆಗಲೇ ಡಬ್ಬಿಂಗ್ ಮೂವೀಸ್ಗಳು ರಿಲೀಸ್ ಆಗ್ತಿದ್ದವು. ಅದೇ ಸಮಯದಲ್ಲಿ ತೆಲುಗುವಿನ ಬಾಹುಬಲಿ ರಿಲೀಸ್ ಆಗುತ್ತೆ. ಇದು ಇಡೀ ದೇಶದಲ್ಲಿ ಜನಪ್ರಿಯ ಹೊಂದುತ್ತೆ. ಆದರೆ ಇದು ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಆಗೋದಿಲ್ಲ. ಈ ಬಗ್ಗೆ ರಾಜಮೌಳಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದನ್ನ ನೋಡಿ. When I made Bahubali, we made it in Telugu and Tamil. We also dubbed into Hindi. We also dubbed into Malayalam. You should see the number of comments that I got either in the channels or in my Twitter feed cursing me because I didn't make a film in Kannada, because I didn't dub it into Kannada. And there people were cursing me like, you give importance to other languages, you dub it into Malayalam, you dub it into Hindi, and you don't dub it into Kannada. I am from Karnataka. I want to dub it into my own language. But there were rules at that point of time saying dubbing is not allowed into Kannada. ಆಗ ಕನ್ನಡಿಗರೆಲ್ಲರೂ ಬೇರೆ ಭಾಷೆಯ ಮೂವೀಸ್ನ ನೋಡಕ್ಕೆ ಶುರು ಮಾಡಿದ್ರು. ಇದರಿಂದ ಕನ್ನಡ ಮೂವೀಸ್ಗಳು ಹೆಚ್ಚೆಚ್ಚು ಜನಪ್ರಿಯ ಹೊಂದಿರಲಿಲ್ಲ. ಈ ಡಬ್ಬಿಂಗ್ ನ ಬಗ್ಗೆ ನಿರ್ದೇಶಕ ಪವನ್ ಕುಮಾರ್ ಅವರು ಏನ್ ಹೇಳ್ತಾರೆ ನೋಡಿ. Went on this. It was not just that people who were, liberal, fighting for liberty, fighting for economic freedom, but basically the argument was that if you have, say, Discovery Channel getting dubbed into Kannada, then you will have more Kannada words that get created and that get used, right? I mean, right now, for example, the internet is called Antarjala, right? Which is a literal translation of inter and web. The moment you have more dubbing happening of, music, entertainment, science, history, you will just have more words that are coming into Kannada. The language gets modernized as a result. ಅವ್ರು ಹೇಳುವುದೇನೆಂದರೆ, ಡಬ್ಬಿಂಗ್ ಒಂದು ವೇಳೆ ಇದ್ದಿದ್ದರೆ ಹೊಸ ಕನ್ನಡ ಪದಗಳು ಸೃಷ್ಟಿಯಾಗುತ್ತಿತ್ತು ಅಂತ. ಎಕ್ಸಾಂಪಲ್ಗೆ ಅವ್ರು ಹೇಳ್ತಿದ್ದಾರೆ, ಇಂಟರ್ನೆಟ್, ಇದರ ಅರ್ಥ ಅಂತರ್ಜಾಲ. ಇದು ಇಂಗ್ಲಿಶಿನಿಂದ ಸೃಷ್ಟಿಯಾದ ಕನ್ನಡ ವರ್ಡ್. ಹೀಗೆ ಹಲವಾರು ಕನ್ನಡ ವರ್ಡ್ಗಳು ಹುಟ್ಟಿಕೊಡ್ತಿದ್ವು ಅಂತ ಅವರ ಅನಿಸಿಕೆ. 2015-16ರಲ್ಲಿ ಬಹುಭಾಷಾ ಮಾರ್ಕೆಟ್ ಎಕ್ಸ್ಪ್ಲೋರ್ಡ್ ಆಯಿತು. ತೆಲುಗಿನಲ್ಲಿ ಬಾಹುಬಲಿ, ಹಿಂದಿಯಲ್ಲಿ ದಂಗಲ್, ತಮಿಳಿನಲ್ಲಿ ಕಬಾಲಿ ಇದೆಲ್ಲವೂ ಹ್ಯೂಜ್ ಸಕ್ಸಸ್ ಕಂಡವು. ಆದರೆ ಕನ್ನಡದಲ್ಲಿ ಡಬ್ಬಿಂಗ್ ಇಲ್ಲ. ನಂತರ 2018ರಲ್ಲಿ KGF ಚಾಪ್ಟರ್ 1 ರಿಲೀಸ್ ಆಗುತ್ತದೆ. ಇದು ಕನ್ನಡ ಚಿತ್ರರಂಗವನ್ನು ಬೇರೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಆ್ಯಂಡ್ ದ ರೆಸ್ಟ್ ಇಸ್ ಹಿಸ್ಟ್ರಿ. ಒಂದು ವೇಳೆ ಕನ್ನಡ ಮೂವೀಸ್ನಲ್ಲಿ ಡಬ್ಬಿಂಗ್ ಇದ್ದರೆ ಏನಾಗ್ತಿತ್ತು? ಬಾಹುಬಲಿಯಂತಹ ಮೂವೀಸು ಕನ್ನಡ ಭಾಷೆಯಲ್ಲಿ ಜನ ನೋಡ್ತಾ ಇದ್ದರು. ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಿತ್ತು. ಇದರಿಂದ ಪ್ರೇಕ್ಷಕರಿಗೆ ಒಳ್ಳೆಯ ಕಂಟೆಂಟ್ ನೋಡೋಕ್ಕೆ ಸಿಗ್ತಿತ್ತು. ಕನ್ನಡ ಚಿತ್ರರಂಗವು ತನ್ನ ಡೌನ್ಫಾಲ್ ಕಾಣೋಕ್ಕೆ ಡಬ್ಬಿಂಗ್ ಬ್ಯಾನ್ ಇದೊಂದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಆದರೆ ಇದನ್ನು ನಾವು ಮುಂದೆ ಹೇಗೆ ಸರಿಪಡಿಸ್ಬೋದು? ಕನ್ನಡ ಮೂವೀಸ್ನ ಹೆಚ್ಚು ಥಿಯೇಟರಲ್ಲಿ ಹೋಗಿ ಸಪೋರ್ಟ್ ಮಾಡಿ, ಕನ್ನಡ ಮೂವೀಸ್ನ OTTಲಿ ನೋಡಿ, ಹಾಗೆ ಗ್ಲೋಬಲ್ ಲೆವೆಲ್ ಕಂಟೆಂಟ್ ಕ್ರಿಯೇಟ್ ಮಾಡೋ ನಿರ್ದೇಶಕರು ಹಾಗೂ ನಿರ್ಮಾಪಕರನ್ನ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಯ ಗೋಲ್ಡನ್ ಏರಾ ಮತ್ತೆ ಬರಲಿ ಅಂತ ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನಮ್ ಹುಟ್ಟಿಗೆ ತುಂಬ್ಸತ್ ಪೆಟ್ಗೆ ಹೊಟ್ಟೆಗಾಕೋ ಒಂದು ತಿಟ್ಟಿಗೆ ಹಿಟ್ಟು ಸೂಪರ್ ಹಿಟ್ ಅನ್ನೋ ಜುಟ್ಟಿಗೆ ಹೂವ ಕಟ್ಟೋ ಗುಟ್ಟು ಸುಟ್ಟು ಬಟ್ಟಂ ಬಯಲಾಗದೆ ನಮ್ ಲೈಫ್ ಉಪ್ಪಿಟ್ಟದಾಗ ಗುರು.